ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಟಚ್ ಮಾಡಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಅತ್ತೆ ಮಾವ ಊರಿಂದ ಬಂದರು. ಬೆಳಗ್ಗೆ 8 ಗಂಟೆಗೆ ಬಂದರು. ಬೆಳಗ್ಗೆ 4 ಗಂಟೆಗೆ ನಮ್ಮ ಊರಿಂದ ಬಸ್ಸಿದೆ, ಡೈರೆಕ್ಟ್ ಬಸ್ಸು ಗೋರ್ಮೆಂಟು. ಅದರಲ್ಲಿ ಬಂದರು ಬೆಳಗ್ಗೆನೆ. ಒಂದು 8:30ಗೆಲ್ಲ ಮನೇಲಿದ್ದರು. ರಮೇಶ್ ಹೋಗ್ಬಿಟ್ಟು 8ನೇ ಮೈಲಿಗೆ ಕರ್ಕೊಂಬಂದರು. ಊರಿಂದ ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದ್ರು. ಸೊಪ್ಪು, ಟೊಮೊಟೊ, ನುಗ್ಗೆಕಾಯಿ ಎಲ್ಲ ತೊಗೊಂಡು ಬಂದಿದ್ರು. ಊರಲ್ಲಿ ಎಲ್ಲ ಬೆಳೀತಾರಲ್ವ, ಹಾಗಾಗಿ ಸ್ವಲ್ಪ ತೊಗೊಂಬಂದರು. ನಮ್ಮ ಅತ್ತೆ ಇದ್ರಲ್ಲ, ಅವರ ಅಕ್ಕೋದಿರು ಬೆಳೀತಾರೆ ತರಕಾರಿನ, ಅಲ್ಲಿಂದ ತೊಗೊಂಡು ಬಂದರು. ನಾನು ಸ್ವಲ್ಪ ಈಗ ಕಾಫಿ ಮಾಡಿಕೊಟ್ಟೆ. ಬೆಳಗ್ಗೆನೇ ಹೊರಟಿದ್ರಲ್ವ ಬಸ್ಸಲ್ಲಿ ಗಾಳಿಗೆ ಅಂತ ಸ್ವಲ್ಪ ಬರ್ತಿದ್ದಂಗೆ ಕಾಫಿ ಮಾಡಿಕೊಟ್ಟೆ. ಕುಡಿದ್ಬಿಟ್ಟು ಎಲ್ಲ ಎತ್ತಿಕೊಳ್ಳೋಣ ಅಂತ ಎತ್ತಿಕೊಳ್ತಾ ಇದ್ರು. ಈ ಸೊಪ್ಪು ಹೊಲದಲ್ಲೆಲ್ಲ ಸಿಗುತ್ತೆ ನೋಡಿ, ಅನ್ನೆ ಸೊಪ್ಪು ಅಂತ ಬರುತ್ತೆ. ವೈಟ್ ಹೂವು ಬರುತ್ತೆ ಆ ಗಿಡದಲ್ಲಿ. ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದಾಗ. ಬಸ್ಸಾರು ಮಾಡ್ಬೋದು, ಮಸ್ಸೊಪ್ಪು ಮಾಡ್ಬೋದು. ನಾನು ಇಲ್ಲಿ ಎರಡೂ ಮಾಡ್ತೀನಿ ಒಂದೊಂದು ಟೈಮಲ್ಲಿ. ತಂದಿರೋದ್ರಲ್ಲೆಲ್ಲ ಸ್ವಲ್ಪ ನಾವು 3 ಮನೆಗೆ ಡಿವೈಡ್ ಮಾಡ್ಕೊಳ್ತೀವಿ. ನಮ್ಮ ಮೈದನ ಮನೆಗೆ, ಮತ್ತು ಜೈಕ್ರಿಶ್ ಅಂತ ಬಂದಿದ್ನಲ್ಲ ಚಿಕ್ಕ ಹುಡುಗ, ರಮೇಶ್ ಅವ್ರ ಅಕ್ಕವರು, ಅವ್ರ ಮನೆಗೆ ಸ್ವಲ್ಪ ಕೊಡ್ತೀವಿ. ಹಾಗೆ ಎಲ್ಲರಿಗೂ ಹಂಚ್ಕೊಳ್ತೀವಿ ನಾವು ತಂದಿದ್ದು. ಹಾಗೆ ನಾವು ಒಬ್ಬರೇ ಇಟ್ಕೊಳ್ಳಲ್ಲ, ಸ್ವಲ್ಪನೇ ಹಂಚ್ಕೊಳ್ತೀವಿ 3 ಮನೆಗೂ. ತರಕಾರಿ ಎಲ್ಲ ನಾನು ಡಿವೈಡ್ ಮಾಡಿ ಇಟ್ಕೊಳ್ತಾ ಇದ್ದೆ ಈಗಲೇ. ಸ್ವಲ್ಪ ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ತೆಗಿಯೋದು ಇಡೋದು ಆಗಲ್ಲ ಅಂತಂದು ಇವಾಗಲೇ ಎಲ್ಲ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೆ. ಹಾಗೆ ಕರ್ಬೇವಿನ ಸೊಪ್ಪನ್ನು ತಂದಿತ್ತು, ಅದನ್ನು ಎಲ್ಲ ತರಿದ್ಬಿಟ್ಟು ಇಟ್ಕೊಳ್ಳೋಣ ಬಾಕ್ಸ್ಗೆ ಹಾಕಿ ಅಂತ ಇಟ್ಕೊಳ್ತಾ ಇದ್ದೆ. ಎಲ್ಲ ಎತ್ತಿಟ್ಟಿದ್ದಾಯಿತು. ಈಗ ತಿಂಡಿ ಹಾಕ್ಕೊಡ್ತಾ ಇದ್ದೆ. ಪಲಾವ್ ಮಾಡಿದ್ದೆ ನಾನು. ಪಲಾವ್ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಸ್ವಲ್ಪ ಮೊನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಪಾಯಸ ಮಾಡಿದ್ನಲ್ಲ, ಅದು ಸ್ವಲ್ಪ ಇತ್ತು, ಅದನ್ನ ಸ್ವಲ್ಪ ಹಾಕ್ಕೊಟ್ಟೆ. ತಿಂದ್ಬಿಟ್ಟು ಎಲ್ಲ ಎತ್ತಿಕೊಳ್ತಾ ಇದ್ದರು. ನಮ್ಮ ಮೈದನವ್ರ ಮನೆಗೆ ಹೋದರು. ನಮ್ಮ ಮೈದನ ಬಂದು ಕರ್ಕೊಂಡೋದ್ರು. ಅಲ್ಲೊಂದು ದಿನ ಇರ್ತಾರೆ ಅಂತಂದೇಳಿ ಅಲ್ಲಿಗೆ ಕರ್ಕೊಂಡೋದ್ರು. ನಾನು ಹಾಗೆ ಪಾತ್ರೆ ತೊಳ್ಕೊಳ್ತಾ ಇದ್ದೆ. ಎಲ್ಲ ಹಾಗೆ ಇತ್ತು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡೋಣ ಅಂತ ಬೆಳಗ್ಗೆನೇ ಮಾಡ್ಕೊಳ್ತಾ ಇದ್ದೆ. ಇವತ್ತು ನಮ್ಮದು ಭಾನುವಾರ, ನಮ್ಮ ದೇವ್ರದ್ದು ವಾರ ಇವತ್ತೇ ಭಾನುವಾರ. ಹಾಗಾಗಿ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಎಲ್ಲ ತೊಳೆದಿಕ್ಕೊಬಿಟ್ಟು ನೆಲೆಲ್ಲ ಆಗಲೇ ತೊಳ್ಕೊಂಬಿಟ್ಟೆ ಬೆಳಗ್ಗೆನೆ, ನಮ್ಮ ಅತ್ತೆಯವ್ರು ಬರೋಕ್ಕೂ ಮುಂಚೆನೇ. ಈಗ ಒಂದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಪೂಜೆ ಮಾಡೋದಕ್ಕಾಗುತ್ತೆ ಅಂತ ಬೇಗ ಮಾಡ್ಕೊಳ್ತಾ ಇದ್ದೆ. ದೇವ್ರ ಸಾಮಾನೆಲ್ಲ ಹಾಗೆ ತೊಳ್ಕೊಳ್ತಾ ಇದ್ದೆ. ತೊಳೆದಿಟ್ಟು ಒರೆಸ್ಕೊಳ್ತಾ ಇದ್ದೆ ಒಣ ಬಟ್ಟೆಯಲ್ಲಿ. ಯಾವ್ದು ಬಟ್ಟೆಯಲ್ಲಿ ಒರೆಸ್ಕೊಬಿಟ್ಟು ಆಮೇಲೆ ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ ನಾನು ಪೂಜೆ ಸಾಮಾನೆಲ್ಲ ಉಪ್ಪು ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ತೊಳಿತೀನಿ. ಕೆಲವೊಂದು ಸರಿ ನಾನು ಪೀತಾಂಬರಿನೇ ತಂದು ಇಟ್ಕೊಂಡಿರ್ತೀನಿ ಇರಲಿ ಅಂತ. ನಾನು ಜಾಸ್ತಿ ಬಳಸೋದು ದೇವ್ರ ಸಾಮಾನೆಲ್ಲ, ಕಂಚಿನ ಸಾಮಾನೆಲ್ಲ ತೊಳೆಯೋದಕ್ಕೆ ಇದು ಉಪ್ಪು ಹುಣಸೆಹಣ್ಣ ಬಳಸ್ಕೊಳ್ತೀನಿ. ದೇವ್ರ ಪೂಜೆ ಮಾಡ್ತಾ ಇದ್ದೆ. ಅದಕ್ಕೆ ಮಾವಿನ ಎಲೆ ಕಿತ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೆ. ಇಲ್ಲಿದೆ ನಮ್ಮ ಮನೆ ಹತ್ರ ಮಾವಿನ ಎಲೆ ನೋಡಿ. ಇಲ್ಲಿದೆ ಮಾವಿನ ಎಲೆ, ಎಲ್ಲ ಧೂಳಾಗೈತೆ, ತೊಳ್ಕೊಬೇಕು ಕಿತ್ಕೊಂಡೋಗಿ. ತಾನೇ ಚಿಗುರು. ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬರಬೇಕು ನಾವು. ಮೇನ್ ರೋಡ್ ಹತ್ರ ಒಂದು ಮನೆ ಇದೆ, ಎಂಟ್ರೆನ್ಸಲ್ಲೇ. ಅಲ್ಲಿ ಇದೆ ಮಾವಿನ ಮರ. ಅಲ್ಲಿ ಹೋಗ್ಬಿಟ್ಟು ಕಿತ್ಕೊಂಡ್ಬರ್ತೀವಿ ನಾವು ಮಾವಿನ ಎಲೆನ ಬೇಕಾದಾಗ. ಇಲ್ಲಾಂದರೆ ರಮೇಶ್ ಅವರೇ ಆಫೀಸ್ ಹತ್ರ ಇದೆ ಮಾವಿನ ಮರ, ಅಲ್ಲಿದ್ದ ಕಿತ್ಕೊಂಡ್ಬರ್ತಾರೆ. ನಾನು ಅಲ್ಲಿಗೆ ಅವರಿಲ್ಲ ಅಂದರೆ ನಾನು ಇಲ್ಲೋಗಿ ಕಿತ್ಕೊಳ್ತೀನಿ. ಚೆನ್ನಾಗಿರುತ್ತೆ ಎಲೆ, ಏನೋ ಧೂಳಾಗಿರುತ್ತೆ ಅಷ್ಟೇ. ರೋಡ್ ಅಲ್ವಾ, ಮೇನ್ ರೋಡ್ ಹತ್ರನೇ ಇದೆ, ಹಾಗಾಗಿ ಜಾಸ್ತಿ ಧೂಳು ಬರುತ್ತೆ. ಈಗ ಗಾಳಿಗೆ ಬೇರೆ ನಾನಿಲ್ಲಿ 9 ಎಲೆನ ಇಟ್ಟು ಮಾಡ್ತಾಯಿದ್ದೀನಿ. ಮನೆ ಹತ್ರನೇ ಇದೆಯಲ್ವ, ಹಾಗಾಗಿ 5 ಎಲೆ ಏನು ಕಿತ್ಕೊಳ್ಳೋದು ಅಂತ 9 ಎಲೆ ಕಿತ್ಕೊಂಡು ಇಡ್ತಾ ಇದ್ದೆ. 9 ಎಲೆನ ಹಾಗೆ ದೇವ್ರ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಂಡು ದೀಪ ಹಚ್ಕೊಳ್ಳೋಣ ಅಂತ ದೀಪ ಹಚ್ತಾ ಇದ್ದೆ. ದೇವರಿಗೆ ಅಲಂಕಾರ ಮಾಡಿದಾಗೆ ಚಂದ. ಹೂವು ಇಲ್ಲದಾಗ ಪೂಜೆ ಮಾಡೋಕ್ಕೆ ಬೇಜಾರು. ಹೂವು ಇಲ್ಲ, ಪೂಜೆ ಮಾಡೋಕ್ಕೆ ಆಗೋದಿಲ್ಲ ನಮಗೆ. ಹೂವು ಇದ್ರೇ ಪೂಜೆ ಮಾಡೋದಕ್ಕೆ ಡೈಲಿ. ನಾನು 2 ಡೇಸ್ಗೊಂದ್ಸರಿ ನಾನು ಹೂವು ತೆಗಿತೀನಿ. 2 ದಿನಕ್ಕೊಂದ್ಸರಿ ಹೂವು ಇಟ್ಟು ಮುಡಿಸ್ತೀನಿ ನಾನು ಹೂವನ. ಡೈಲಿ ಏನು ಇಡಲ್ಲ, 2 ಡೇಸ್ಗೊಂದ್ಸರಿ ತೆಗಿತೀನಿ ಹೂವನ. ಬಾಡಿರುತ್ತಲ್ವ 2 ಡೇಸ್ಗೆ, ಆವಾಗ ತೆಗಿತೀನಿ.
ಇಲ್ಲಿ ನಾನು ಮುಡುಪನ ಕಟ್ತಾ ಇದ್ದೆ, ಅಂದರೆ ಹರಕೆ ಇಟ್ಟು ಕಟ್ತಾ ಇದ್ದೆ. 101 ರೂಪಾಯಿ ದುಡ್ಡನ್ನು ಇಟ್ಬಿಟ್ಟು ನಮ್ಮ ಮನೆ ದೇವರಿಗೆ ಹರಕೆ ಕಟ್ತಾ ಇದ್ದೆ. 101 ರೂಪಾಯಿ ದುಡ್ಡು ಮತ್ತು ಮೀಸಲು ಅಂತ ಅಕ್ಕಿ ಬೇಳೆ 1 ರೂಪಾಯಿ ಕಾಯಿನೋ ಅಥವಾ 5 ರೂಪಾಯಿ ಕಾಯಿನ ಹಾಕ್ಬಿಟ್ಟು ದೇವರಿಗೆ ಹರಕೆ ಕಟ್ತಾ ಇದ್ದೆ. ಇಲ್ಲಿ ಏನಾದರೂ ನಮಗೆ ಆಗಲಿ ಅಂತ ನಮ್ಗೆ ಹರಕೆ ಇದ್ದಾಗ ಅಂದ್ಕೊಂಡು ನಮ್ಮ ಮನೆ ದೇವರ ಹೆಸರಲ್ಲಿ ಕಟ್ಟಿ ನಾನು ಪೂಜೆ ಮಾಡ್ಕೊಳ್ತೀನಿ. ಅದು ಒಂದು 3 ವಾರ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಬೇಕು. ನಮ್ಮದಿರೋದು ದೇವಸ್ಥಾನ ಶಿರಾ ಹತ್ರ ಇದೆ, ಪಟ್ನಾಯಕನಹಳ್ಳಿ ಕ್ರಾಸು. ನಮ್ಮ ಪಟ್ನಾಯಕನಹಳ್ಳಿ ಕ್ರಾಸಿಂದ ಒಳಗಡೆ ಹೋಗಬೇಕು ನಮ್ಮ ಮನೆ ದೇವರು. ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟು ಬರಬೇಕು 3 ವಾರ ಇಟ್ಕೊಂಡು. ಪೂಜೆ ಎಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಪೂಜೆ ಎಲ್ಲ ಆಯಿತು ನೋಡಿ. ಬಾಗಿಲಿಗೆಲ್ಲ ರಂಗೋಲಿ ಇಟ್ಬಿಟ್ಟು ಪೂಜೆ ಮಾಡಿದ್ದೆಲ್ಲ ಆಯಿತು. ಸೊಪ್ಪು ತಂದಿತ್ತಲ್ಲ ಅಮ್ಮ, ಅದನ್ನು ಬಿಡಿಸ್ಕೊಳ್ತಾ ಇದ್ದೆ. ಸಾಂಬಾರು ಮಾಡೋಣ, ಮಸ್ಸೊಪ್ಪು ಇಡೋಣ ಅಂತ ಹುಂಚೆ ಚಿಗುರೆಲ್ಲ ಇಟ್ಬಿಟ್ಟು. ಹುಂಚೆ ಚಿಗುರು ತಂದಿತ್ತು ಅಮ್ಮ. ನಾವತ್ತು ಒಣಬದನೇಕಾಯಿ ಸಾಂಬಾರು ರೆಸಿಪಿ ಹಾಕಿದ್ನಲ್ವ, ಆ ಹುಂಚೆ ಚಿಗುರು ನಾನು ಹೇಳಿದ್ದೆ ನೋಡಿ, ಅದೇ ಹುಂಚೆ ಚಿಗುರೇ ತಂದಿರೋದಮ್ಮ. ಅದನ್ನ ಹಾಕ್ಬಿಟ್ಟು ಮಸ್ಸೊಪ್ಪು ಮಾಡ್ತೀವಿ. ನಾವೆಲ್ಲ ಸಾಂಬಾರಿಗೂ ಹಾಕ್ತೀವಿ. ಚೆನ್ನಾಗಿರುತ್ತೆ ಹುಂಚೆ ಚಿಗುರಿನ ಕಾಲದಲ್ಲಿ ನಾವು ಮಾಡಿದಾಗ ಹುಂಚೆ ಚಿಗುರಿನ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸಾಂಬಾರಿಗೆ ಇಡ್ತಾ ಇದ್ದೆ. ಅನ್ನೆ ಸೊಪ್ಪು ಚೆನ್ನಾಗಿರುತ್ತೆ. ಅನ್ನ ಸೊಪ್ಪು ಇದನ್ನು ತಿನ್ನೋದಕ್ಕೆ ಹೊಲದಲ್ಲೆಲ್ಲ ಸಿಗುತ್ತೆ. ಇದು ಅನ್ನೆ ಸೊಪ್ಪು ಇದೆ, ಬೆಳೆಯೋದಿಲ್ಲ ಯಾರೂ. ನೀರಿಟ್ಟಾಗ ತಾನೇ ಬೆಳ್ಕೊಳ್ಳುತ್ತೆ, ಬೀಜ ಉದುರು ಬಿಟ್ಟು. ಮಳೆಗಾಲದಾಗ ಚೆನ್ನಾಗಿ ಬರುತ್ತೆ ಈ ಸೊಪ್ಪು. ಇವಾಗಂದರೆ ಯಾರಾದರೂ ವ್ಯವಸಾಯ ಮಾಡ್ತಿರ್ತಾರಲ್ವ, ಅವಾಗ ಅಷ್ಟೇ ಸಿಗೋದು ಈ ಸೊಪ್ಪು. ಸೊಪ್ಪು ಬಿಡಿಸ್ಕೊಂಡಿದ್ದೆಲ್ಲ ಆಯಿತು. ಈಗ ಚಿಕ್ಕದಾಗೆ ಹಚ್ಕೊಂಡು ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಬೇಕು. ಮಣ್ಣಿರುತ್ತೆ ಜಾಸ್ತಿ ಇದರಲ್ಲಿ. ಒಂದು 2-3 ಸರಿ ತೊಳ್ಕೊಂಡು ಸಾಂಬಾರಿಗೆ ಇಡಬೇಕು ನಾವು. ಇಲ್ಲಾಂದರೆ ಎಲ್ಲ ಎಲೆ ಚಿಕ್ಕ ಎಲೆ ಇರುತ್ತಲ್ವ, ಎಲ್ಲ ಮಣ್ಣು ಸೇರ್ಕೊಂಡ್ಬಿಟ್ಟಿರುತ್ತೆ ಅದರಲ್ಲಿ. ಚೆನ್ನಾಗಿ ತೊಳ್ಕೊಬೇಕು. ಸಂಜೆ ನಾನು ಸಾಂಬಾರಿಗೆ ಇಡ್ತಾ ಇರೋದು. ತಣ್ಣ ಗಾಳಿ ಬರ್ತಾ ಇದೆ, ಕಿಟಕಿ ತೆಗೆದಿದ್ದೆ. ಒಂದು 5:30-6 ಗಂಟೆ ಸುಮಾರು ತಣ್ಣ ಗಾಳಿ ಬರ್ತಾಯಿತ್ತು ಕಿಟಕಿಯಲ್ಲಿ. ನೋಡಿ, ಇದೆ ಹುಂಚೆ ಚಿಗುರು. ಚೆನ್ನಾಗಿರುತ್ತೆ ಇದರ ಹುಳಿಯಾಗಿ ಸಾಂಬಾರು. ಎಳೆ ಚಿಗುರು ಬರುತ್ತೆ ನೋಡಿ, ಆ ಸೊಪ್ಪು. ಅದನ್ನು ತೊಳ್ಕೊಬಿಟ್ಟು ಸಾಂಬಾರಿಗೆ ಹಾಕಬೇಕು, ಧೂಳಿರುತ್ತೆ. ಸಾಂಬಾರಿಗೆಲ್ಲ ಹಚ್ಕೊಂಡಿದ್ದೆ. ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ ಎಲ್ಲ ಹಚ್ಕೊಂಡಿದ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಹಾಕ್ಕೊಳ್ತಾ ಇದ್ದೆ. ಸಾಂಬಾರು ಪೌಡ್ರ್, ಖಾರದ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ಸಂಜೆ ನೈಟ್ 7:30-8 ಗಂಟೆ ಸುಮಾರು ಜಯಕೃಷ್ ಅವ್ರು ಬಂದರು. ಜಯಕೃಷ್, ಅವ್ರ ಅಪ್ಪ, ಅವ್ರ ಅಮ್ಮ 3 ಬಂದರು. ಇವ್ರ ಅಣ್ಣ ಇದ್ದಾನೆ, ಅವನು ಊರಿಗೆ ಹೋಗ್ಬಿಟ್ಟಿದ್ದಾನೆ ಆಟ ಆಡೋದಕ್ಕೆ. ರಜೆ ಇತ್ತಲ್ಲ, ಸಮ್ಮರ್ ಹಾಲಿಡೇಸು. ಹಾಗಾಗಿ ಅವನು ಊರಿಗೆ ಹೋಗಿದ್ದ. ಇವನು ಒಬ್ಬನೇ ಇಲ್ಲಿ ಇರೋನು. ಅವ್ರ ಅಪ್ಪ ಅವ್ರ ಅಮ್ಮರೆಲ್ಲ ಬಂದಿದ್ದರು. ಏನೋ LIC ಮಾಡಿಸಿದ್ವಿ. ಅವ್ರು LIC ಏಜೆಂಟು ಅವರಮ್ಮ. ಹಾಗೆ LIC ಮಾಡಿಸಿದ್ವಿ ಅವ್ರ ಹತ್ರ. ಹಾಗಾಗಿ ಸಿಗ್ನೇಚರ್ ಎಲ್ಲ ಬೇಕಾಗಿತ್ತು. ಸಿಗ್ನೇಚರ್ ಹಾಕಿಸ್ಕೊಳ್ತಾ ಇದ್ದರು. ಏನೇನು ಬೇಕೋ ಅವಕ್ಕೆಲ್ಲ ಹಾಕಿಸ್ಕೊಳ್ತಾ ಇದ್ದರು. ಇಬ್ಬರು ಹಾಕ್ತಾಯಿದ್ವಿ, ನಾನು ಅವರು ಕೂಡ. ಇರಬೇಕು LIC ಎಲ್ಲ ಇರಬೇಕು, ಲೈಫ್ ಇನ್ಸೂರೆನ್ಸ್ ಇರಬೇಕು. ಎಲ್ಲ ಇದ್ರೇ ಈಗ ನಮಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅದೇ ಅಲ್ವಾ ಆಗೋದು. ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಇರೋದಂದರೆ ಅದೊಂದೇ ನಮ್ಮ ಹತ್ರ. LIC ಕಟ್ಕೊಳ್ತಾ ಇರೋದು. ಅವ್ರ ಅಮ್ಮಂಗೂ, ನನಗೂ, ರಮೇಶಂಗೂ, ಅವ್ರ ತಮ್ಮಂಗೂ ಈಗ ಮಾಡಿಸ್ತಾ ಇದ್ದಾರೆ ಒಂದು. ಎಲ್ಲ ಸೇವಿಂಗ್ಸ್ ಅಂತಂದು ಇರೋದೇ ನಮ್ಮ ಹತ್ರ LIC ದುಡ್ಡು. ಅಡುಗೆ ಎಲ್ಲ ರೆಡಿ ಆಯಿತು. ಊಟಕ್ಕೆ ಕರಿತಾ ಇದ್ದೆ. ಇವ್ರು LICನ ಮಾಡ್ಕೊಳ್ತಾನೆ ಇದ್ದರು. ಅದೇನೋ ಬರ್ಕೋಬೇಕು ಅಂತ ಬರ್ಕೊಳ್ತಾ ನಾಳೆ ಊಟಕ್ಕೆ ಇಡ್ತಾ ಇದ್ದೆ. ಅವ್ನು ಜಯಕೃಷ್ಣನು ಅವ್ರ ಅಮ್ಮ ಹೊರಗಡೆ ಹೋಗಿದ್ರು ಊಟಕ್ಕೆ. ಗಾಳಿಗೆ ಇಲ್ಲಿ ಬಿಸಿ ಗಾಳಿ ಬರ್ತಾಯಿದೆ, ನಾನು ಹೊರಗಡೆ ಹೋಗಿ ಕೂತ್ಕೊಳ್ತೀನಿ ಅಂತಂದು ಹೊರಗಡೆ ಹೋಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ನೋಡಿ. ಇಟ್ಕೊಡ್ತಿದ್ದೀನಿ, ಅವ್ನು ತೊಗೊಂಡೋಗ್ತಾ ಇದ್ದಾನೆ ಹೊರಗಡೆಗೆ ಅವ್ರ ಅಮ್ಮಂಗೆ. ನಾನು ಅದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಹೊರಗಡೆ ಕೂತ್ಕೊಂಡಿದ್ರಲ್ವ ಬೇಡ ಅಂತಂದು ಮಾಡ್ಕೊಳ್ಳಿಲ್ಲ ನಾನಲ್ಲಿ. ಅನ್ನ ಮುದ್ದೆ ಸಾಂಬಾರೆಲ್ಲ ಮಾಡಿದ್ದೆ. ತುಪ್ಪ ಹಾಕ್ಬಿಟ್ಟು ಕೊಡ್ತಾಯಿದ್ದೆ. ಮುದ್ದೆ ಇಟ್ಬಿಟ್ಟು ಅವನಿಗೆ. ಮಸೊಪ್ಪು, ಹುಂಚೆ ಚಿಗುರು ಮಸೊಪ್ಪು ಚೆನ್ನಾಗಿರುತ್ತೆ ಸಾಂಬಾರು. ಊಟ ಮಾಡ್ತಾ ಅದು ಇದು ಅಂತ ಮಾತಾಡ್ಕೊಳ್ತಾ ಇದ್ವಿ. ಒಳಗಡೆ ಇರೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಬಿಸಿತ್ತು ನೈಟ್ ಮಾತ್ರ. ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಮಲಗಿದ್ರು ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರು 3. ನೈಟು ಲೇಟ್ ಆಯಿತು, 10 ಗಂಟೆ ಮೇಲಾಯಿತು. ಬೇಡ ಅಂತಂದು ಇಲ್ಲೇ ಮಲಗ್ರಿ ಅಂತಂದು ಹೇಳಿದ್ವಿ.
ಬೆಳಗ್ಗೆ ಎದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಟಿಫನ್ಗೆ, ತಿಂದುಬಿಟ್ಟು ಹೊರಟ್ರು. ಟೈಮ್ ಆಗ್ತಿದೆ ಹೋಗ್ತೀವಿ ಅಂತಂದು ಹೇಳ್ಬಿಟ್ಟು ಹೊರಟ್ರು. ನಮ್ಮ ಅತ್ತೆ ಮಾವನೂ ಇರಲಿಲ್ಲ, ಅವ್ರು ಬಂದಿರಲಿಲ್ಲ ಇನ್ನೂ. ಇವತ್ತು ಸಂಜೆ ಏನಾದರೂ ಬರ್ತಾರೇನೋ ಅಂದ್ಕೊಂಡ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.